ಏನಾಗಿದೆ ಈಗ ಅವ್ರಿಗೆ, ಚಿಕ್ಕಪ್ಪಳಿದ್ದವ್ರಿಗೆ? ಹಾಯ್ ಹಲೋ, ನಾನು ನಿಮ್ಮ ಕೇಟುವಲ್ ಮಾಸ್ಕ್ ರೈಡರ್. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಇಲ್ಲಿಂದ ಹೊರಡ್ತಿದ್ದೀನಿ ಊಟಿಯಿಂದ. ಆಯಿತು, ಲಗೇಜ್ ಎಲ್ಲ ಪ್ಯಾಕಪ್ ಎಲ್ಲ ರೆಡಿ ಆಗಿದೆ, ಹೊರಡೋದು ಒಂದೇ ಬಾಕಿ. ಬೈ ಬೈ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಎದ್ದೆ ನಾವು 7 ಗಂಟೆಗೆ ಇಲ್ಲಿಂದ ಹೊರಡ್ತಿದ್ವಿ. ನೋಡಿ ಔಟ್ ಸೈಡ್ ಎಷ್ಟು ಚೆನ್ನಾಗಿದೆ ಅಂತ. ಬೆಳಿಗ್ಗೆನೆ ಊಟಿ ತುಂಬ ಶಾಂತವಾಗಿ ನೆಮ್ಮದಿಯಾಗಿದೆ. ಸ್ವಲ್ಪ ಹೊತ್ತಾದ್ರೆ ಟೂರಿಸ್ಟ್ಗಳಿಂದ ತುಂಬೋಗಿರುತ್ತೆ. ಓಕೆ, ನೋಡುವ. ನಮ್ಮ ರೈಟ್ ಸ್ಟಾರ್ಟ್ ಮಾಡುವ. ಬರ್ತೀನಿ. ನೆಕ್ಸ್ಟ್ ನಮ್ಮ ಕಡೆಯಿಂದ ಬಂದ್ರೆ ಈ ಕಡೆ ನಂಬರ್ ಕೊಟ್ಟು ಕಳಿಸ್ತೀನಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆನೆ 7 ಗಂಟೆಗೆನೆ ರೂಮಿಂದ ಹೊರಟಿದ್ದೀನಿ. ಏನ್ ವಿಷಯ ಅಂತ ಹೇಳಿದ್ರೆ, ಊಟಿಯಿಂದ ಬಂಡೀಪುರ ರೋಡ್ ಬೆಳಗ್ಗೆ ಹೋದ್ರೆ ಮಸ್ತ್ ಮಜಾ ಆಗಿರುತ್ತೆ. ಯಾಕಂದರೆ ಬೇಕಾದಷ್ಟು ಅನಿಮಲ್ಸ್ ನ ನೋಡ್ಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಷ್ಟೊಂದು ಬೆಳಿಗ್ಗೆ ಈ ಚಳಿಯಲ್ಲಿ ಎದ್ದು ಹೊರಟಿದ್ದೀನಿ. ಇದರ ರಿಸಲ್ಟ್ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಂತ ಯಾವ ಐಡಿಯಾನೂ ಇಲ್ಲ. ಬಟ್ ಟ್ರೈ ಮಾಡುವ. ಸಿಕ್ಕಿದ್ರೆ ಲಾಟ್ರಿ ಹೋದ್ರೆ ಬ್ಯಾಗ್ ಹೋಗಿ ಮನೆ ತಲುಪೋದು ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ನೆನ್ನೆ ಊಟಿ ಸ್ಟೇ ಬೇಕಿತ್ತು ಅಂತ ಹೇಳಿದ್ರೆ ನೆನ್ನೆ ನಾನು ಇಲ್ಲಿ ಊಟಿ ಬಂದು ತಲುಪಾಗಲೇ 7:30-8 ಗಂಟೆ ಅಷ್ಟೇ ಆಯ್ತು. ಮತ್ತೆ ಆ ಟೈಮಿಗೆಲ್ಲ ಇಲ್ಲಿಂದ ಘಾಟ್ ಇಳಿದು ಹೋಗೋದು ತುಂಬಾ ಅಷ್ಟು ಚೆನ್ನಾಗಿಲ್ಲ ಅನ್ಸ್ತು, ಸೇಫ್ಟಿ ಇಲ್ಲ ಅನ್ಸ್ತು. ಅದಕ್ಕೋಸ್ಕರ ನೆನ್ನೆ ನೈಟ್ ಇಲ್ಲಿ ಒಂದು ಸ್ಟೇ ತಗೊಂಡೆ. ಬೆಳಿಗ್ಗೆ ಹೊಡ್ತಿದ್ದೀನಿ ಅಷ್ಟೇ, ಸೇಫ್ಟಿ ವೈಸ್ ಓಡಿ. ವಾಹ್, ಏನ್ ಬ್ಯೂಟಿ ಆಗಿದೆ ನೋಡಿ. ನೀಲಗಿರಿ ಮರಗಳು ಮತ್ತೆ ಬಿಸಿಲು ಲೈಟಾಗಿ ಮೇಲಿಂದ ಹೊಡಿತಿದೆ, ಕೆಳಗೆಲ್ಲ. ಕೇರಳದವರೇ ಇರೋದು ಈ ಟೂರಿಸ್ಟ್ ಪ್ಲೇಸ್ ಅಲ್ಲಿ. ಎಲ್ಲೂ ಹೋದ್ರು ಇರ್ತಾರೆ ಅವ್ರೆ. ವೆಲ್ಕಮ್ ಟು ಮುದುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. ಅಷ್ಟು ಬ್ಯಾಗ್ ಹೊರಟಿ ಬಂದು ಈ ಜಾಗ ಕವರ್ ಮಾಡಬೇಕು ಅಂತ ಹೆಂಗೋ ಲೇಟ್ ಆಗೋಯ್ತು. ಇದು ಆಕ್ಸಿಡೆಂಟ್ ಇಲ್ಲ ಆನೆ ತುಳಿತಾನೆ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಆಗಿದೆ. ಫ್ರಂಟ್ ಏನೋ ಒಂದು ಮಾಡ್ಕೊಂಡಿದ್ದಾರೆ, ಹೊಸ ಗಾಡಿ ಬೇರೆ. ಎಸ್, ಒಂದು ಆನೆ ಇದೆ. ಮರಿಯಾನೇನ ಆ ಕಡೆ ಈ ಕಡೆ ನೋಡ್ಕೊಳ್ಳುವ. ಯಾವ ಸೈಡಿಂದ ಯಾವ್ದು ಬೇಕಾದ್ರೆ ಅಟ್ಯಾಕ್ ಮಾಡು. ಮರಿಯಾನೇನ, ಚಿಕ್ಕ ಆನೆನ, ಏನ್ ಕತೆ ಇದು? ಇವಾಗ ಎಷ್ಟು ಬೆಳಿಗ್ಗೆ ಇನ್ನು ಬ್ಯಾಗ್ ಬಂದಿದ್ರೆ ಎಷ್ಟು ಕಾಣ್ಬೋದಿತ್ತು. 9 ಕಾಲಾಗ್ಬಿಡ್ತು, ಎಲ್ಲ ಇನ್ನು ಒಳಗೆ ಸೇರಿರ್ತದೆ. ಬಂದೆ ಕಣ್ರಪ್ಪ, ಇರೋ ಹೋಗ್ಬಿಡ್ರಿ. ಈ ಫಸ್ಟ್ ವಿಡಿಯೋ ಏನು ಸಿಕ್ಕಿಲ್ಲ, ಟೆನ್ಷನ್ ಇದೀನಿ. ನೀವು ಹೋಗ್ಬಿಡ್ಬಿಡಿ. ಮತ್ತೆ ಎಷ್ಟೊಂದು ಇದೆ ಜಿಂಕೆಗಳು ನೋಡಿ ರೋಡ್ ಸೈಡ್. ಬಂಡೀಪುರದ ಒಂದು ಒಳ್ಳೆ ವ್ಯೂ ಇದೆ. ಎಲ್ರು ನಿಮ್ಮ ಹಿಡಿಯಕ್ಕೆ ಯಾವ ಹುಲಿಗಳು ಬರ್ತಿಲ್ಲ, ಆರಾಮಾಗಿ ಮೇಯ್ತಿದ್ದೀರಾ. ಏನ್ ಕತೆ ಇಲ್ಲಿ? ಸುಮಾರು ಗಾಡಿಯೆಲ್ಲ ಇದೆಲ್ಲ. ಆಕ್ಸಿಡೆಂಟ್ ಏನಾದ್ರು ಆಯ್ತಾ? ಏನೋ ಆಗಿರ್ಬೇಕು. ಗುಡ್ಡಿ ಆರೋಗಿದೆ. ಓ ಶಿಟ್. ಏನಾಗಿದೆ? ಏನಾಗಿದೆ? ಏನಾಗಿದೆ ಈಗ ಅವ್ರಿಗೆ?
ಪಿಕಪ್ ಇದ್ದವ್ರಿಗೆ ಯಾರಿಗಾರು ಪಿಕಪ್ ಅವ್ರಿಗೆ ಅವ್ರಿಗೆ ಕರ್ಕೊಂಡು ಹೋಗೈತೆ ಅವ್ರನ್ನ. ಹಾ ಈಗಾಗಿದೆ ಈಗ ಗೊತ್ತಿಲ್ಲ ನಮ್ಗೆ ಈಗ ಗೊತ್ತಾಗಿರೋದು. ಈ ಒಂದು ಅರ್ಧ ಗಂಟೆ ಮೈಸೂರಿಗೆ ಗೊತ್ತಾಗಿರೋದು. ಗಾಡಿ ಬಂದು ಗಾಡಿ ತಿರುಗಿಬಿಟ್ಟಿರೋದು. ಇಲ್ಲ ಬಂದ ಬೇರೆ ಏನಾಗಿಲ್ಲಲ್ಲ ಏನು. ಆಗ ಇದು ಒಂದು ಪಿಕಪ್ಗೂ ಈ ಕಾರ್ಗೂ ಭಯಂಕರವಾದ ಆಕ್ಸಿಡೆಂಟ್. ಆಂಬ್ಯುಲೆನ್ಸ್ ಅಲ್ಲಿ ಅವರೇ ಆಗಿರ್ಬೇಕು ಅನ್ಸುತ್ತೆ ಬಂದಿದ್ದು. ಹೋಗೋ ಬನ್ನಿ. ಟ್ರಾಫಿಕ್. ಒಂದು ಪಿಕಪ್ಗೂ ಒಂದು ಕಾರ್ಗೂ ಒಂದು ಒಳ್ಳೆ ಒಂದು ಆಕ್ಸಿಡೆಂಟ್. ಅದು ಚಿಕ್ಕ ಚಿಕ್ಕ ಏಟ್ ಆಗಿದೆ ಅಂತೆ ಕಾರ್ ಅವ್ರಿಗೂ ಪಿಕಪ್ ಅವ್ರಿಗೂ. ಬೇರೆ ದೊಡ್ಡದಾಗಿ ಏನೂ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದೊಂದು ಸಮಾಧಾನ. ಅಂದ್ರೆ ಒಂದು ಗಳಿಗೆಲ್ಲ ಆಗ್ಬಿಡೋದು ನೋಡಿ ಹೆಂಗೆಲ್ಲ ಆಯ್ತದೆ ಅಂತ. ಫೈನಲಿ ನಾವು ಕೊಡಗು ಇನ್ನಾಯ್ತಿದ್ದೀವಿ. ಅಲ್ಲಿ ಇಲ್ಲಿ ಸುತ್ತಾಡಿ ಬಂದು ಕೊಡಗಿನ ಒಳಗೆ ಎಂಟರ್ ಆಗಿದ್ದೀವಿ ಇವಾಗ. ನಮ್ಮೂರಿನ ವಾತಾವರಣ, ವೆದರ್ ಎಲ್ಲ ಹೇಗಿದೆ ನೋಡಿ, ಎಷ್ಟು ಚಿಲ್ ಆಗಿದೆ. ಇದೇ ಕೊಡಗು. ಕೊಡಗು ಅಂದ್ರೆ ಚಿಲ್, ಒಂದು ಒಳ್ಳೆ ಸ್ಮೂತ್ ವೆದರ್. ಅವಶ್ಯಕತೆಗೆ ಬಿಸಿಲು, ಅವಶ್ಯಕತೆಗೆ ಚಳಿ, ತರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಫೈನಲಿ ನಮ್ಮ ಊರಿಗೆ ತಲುಪಾಯ್ತು. ಎಲ್ಲೆಲ್ಲ ಹೋಗಿ ಸುತ್ತಾಡಿ ಬಂದು ಕೊನೆಗೆ ನಮ್ಮ ಊರೊಳಗೆ ಕಾಲಿಡುವಾಗ್ಲೇ ಒಂಥರ ನೆಮ್ಮದಿ. ಅಂದ್ರೆ ಸೇಫ್ ಆಗಿ ಹೋಗಿ ಬಂದು ರೈಡ್ ಕಂಪ್ಲೀಟ್ ಮಾಡಿದ್ವಲ್ಲ ಅಂತ ಒಂದು ನೆಮ್ಮದಿ ಬರೋದು ನಮ್ಮ ಊರೊಳಗೆ ಬಂದು ತಲುಪುವಾಗ. ಪಾಲಿ ಬೆಟ್ಟಕ್ಕೆ ಸ್ವಾಗತ. ನಾವು ಬಂದು ನಮ್ಮ ಊರು ತಲುಪಾಯ್ತು. ನಮ್ಮ ಮನೆ ಒಂದು ತಲುಪೋದೊಂದು ಬಾಕಿ. ಇನ್ನೇನು ಆಯ್ 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 ಆಯ್.